ಇನ್ನು ಕೆಲವೇ ಕ್ಷಣಗಳಲ್ಲಿ ನನ್ನ ಇಬ್ಬರು ಕಲೀಗ್ಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್ ಹಾಗೆ ರಂಜಿತ್ ಶಿರಿಯಾರ್ ಕಾಶ್ಮೀರದ ಬೇರೆ ಬೇರೆ ಭಾಗಗಳಿಂದ, ಒಂದು ಕಡೆ ಶ್ರೀನಗರದಿಂದ ರಂಜಿತ್ ಶಿರಿಯಾರ್ ಹಾಗೆ ಜಮ್ಮು ಕಾಶ್ಮೀರದ ಮತ್ತೊಂದು ಭಾಗದಿಂದ ಅಭಿಷೇಕ್ ಇಬ್ಬರು ಏಕಕಾಲದಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್ ಮತ್ತೆ ಮತ್ತೆ ಮುಜುಗರಕ್ಕೆ ಪಾತ್ರವಾಗ್ತಾ ಇದೆ ಪಾಕಿಸ್ತಾನ. ಎಲ್ಲಾ ಬಿಟ್ಟು ವಿಡಿಯೋ ಗೇಮ್ನ ದೃಶ್ಯವನ್ನ ಬಳಸ್ಕೊಳ್ಳೋದ? ಖಂಡಿತವಾಗಿಯೂ ಇಲ್ಲಿ ಹೊರದೇಶದ ಅಂದ್ರೆ ಪಾಕಿಸ್ತಾನದ ಆಟಾಟೋಪ ಏನು ಅಂತ ನಾವೀಗ ನೋಡುವಂತ ಸಂದರ್ಭ ಎದುರಾಗಿದೆ. ಕಾರಣ ಏನು ಅಂತ ನೋಡಿದಾಗ ದಾಖಲೆಗಳು ಇಲ್ಲದಂತ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಕುಗ್ಗಿಸಬೇಕು ಅನ್ನೋ ಪ್ರಯತ್ನವನ್ನ ಆ ಕಡೆಯಿಂದ ಮಾಡಲಾಗ್ತಿದೆ ಅನ್ನೋದ್ರಲ್ಲಿ ತಪ್ಪಿಲ್ಲ. ಅದರ ಜೊತೆಗೆ ನಾವು ಈ ಸದ್ಯ ಬಂದಿಳಿದಿದ್ವಿ ಶ್ರೀನಗರದಲ್ಲಿ. ಇಲ್ಲಿರುವಂತ ಒಂದು ಸಣ್ಣ ಚಿತ್ರಣವನ್ನು ತೋರಿಸ್ತೇವೆ. ಇಲ್ಲಿರುವಂತ ಸುತ್ತಮುತ್ತ ಏನು ಟೂರಿಸಂ ಸ್ಪಾಟ್ಗಳಿದೆ ಎಲ್ಲವೂ ಕೂಡ ಏಕಾಏಕಿ ಖಾಲಿಯಾಗಿರುವಂತದ್ದು. ಈ ರಸ್ತೆಯಲ್ಲಿರುವಂತಹ ಬಹುತೇಕ ಅಷ್ಟು ಹೋಮ್ ಸ್ಟೇಗಳು ಖಾಲಿಯಾಗಿರುವಂತದ್ದು. ಕೇವಲ ಒಂದು ಇನ್ಸಿಡೆಂಟ್ ಅನ್ನೋದಕ್ಕಿಂತ ಇಡೀ ವಿಶ್ವವೇ ತಿರುಗಿ ನೋಡಿದಂತ ಒಂದು ದೊಡ್ಡ ಇನ್ಸಿಡೆಂಟ್ ಆಗಿದೆ. ಆ ಒಂದು ಇನ್ಸಿಡೆಂಟ್ ನಿಂದ ಒಂದು ಉಗ್ರವಾದಿಗಳ ಚಟುವಟಿಕೆಯಿಂದ, ಉಗ್ರಗಾಮಿಗಳ ಚಟುವಟಿಕೆಯಿಂದ ಇಡೀ ನಗರವೇ, ಇಡೀ ಸ್ಥಳವೇ ಖಾಲಿಯಾಗಿರುವಂತದ್ದು. ಟೂರಿಸಂನ ನಂಬಿ ಬದುಕ್ತಾ ಇದ್ದಂತ ಇಲ್ಲಿರುವಂತಹ ಸ್ಥಳೀಯರಿಗೆ ಸಮಸ್ಯೆ ಆಗಿರುವಂತದ್ದು. ಇಂತಹ ಸಂದರ್ಭದಲ್ಲಿ ಪರಿಸ್ಥಿತಿಯನ್ನ ತಿಳಿಗೊಳಿಸಬೇಕಾಗಿದ್ದಂತ, ತನ್ನ ತಪ್ಪನ್ನ ಒಪ್ಕೊಳ್ಬೇಕಾಗಿದ್ದಂತ ಪಾಕಿಸ್ತಾನ ಸಣ್ಣ ವಿಡಿಯೋ ಗೇಮ್ಗಳಂತೆ, ಅಂದ್ರೆ ಮಕ್ಕಳಂತೆ ಇಲ್ಲ ಸಲ್ಲದ ಆಡಿಯೋ ವಿಡಿಯೋಗಳನ್ನ ಪ್ಲೇ ಮಾಡಿಕೊಂಡು ಅವರು ಅದನ್ನ ಅವರ ಕೈವಶ ಪಡಿಸ್ಕೊಬೇಕು ಅನ್ನೋ ಪ್ರಯತ್ನದಲ್ಲಿ ಏನಿದ್ದಾರೆ, ಇದು ಖಂಡಿತವಾಗಿಯೂ ಅವರಿಗೆ ಅವರೇ ಮುಜುಗರನ್ನ ಉಂಟು ಮಾಡ್ಕೊಳ್ತಾ ಇರುವಂತದ್ದು. ಸೊ ಒಂದ್ ಬೇಸಿಕ್ ಫ್ಯಾಕ್ಟ್ ಏನಂದ್ರೆ, ಇಲ್ಲಿರುವಂತ ಸಂದರ್ಭ ನಾವಿಲ್ಲೇ ನೋಡ್ತಾ ಇದೀವಿ. ಟೂರಿಸಂ ಸೀಸನ್ ಇನ್ನಾಯ್ತು, ಟೂರಿಸಂ ಬಿದ್ದೋಗಿದೆ. ಸೇಫ್ಟಿ, ನ್ಯಾಷನಲ್ ಸೇಫ್ಟಿ ವಿಚಾರಕ್ಕೆ ಬಂದಾಗ ಇಲ್ಲಿರುವಂತಹ ಸ್ಥಳೀಯರಿಗೆ ಬೇಸರ ಆಗಿರುವಂತದ್ದು. ಕಾರಣ ಏನು ಅಂದ್ರೆ, ಹೊಟ್ಟೆಪಾಡಿಗಿದ್ದಂತ ಟೂರಿಸಂನ ಯಾರೋ ಮಾಡಿದಂತ ತಪ್ಪಿಗೆ ಇಡೀ ವರ್ಷ ನಾವು ಉಪವಾಸ ಬೀಳಬೇಕು ಅನ್ನೋ ಮಾತನ್ನ ಈಗಷ್ಟೇ ಹೇಳಿರುವಂತದ್ದು. ಈ ಒಂದು ಚಿತ್ರಣ ಮತ್ತೊಮ್ಮೆ ಕ್ಯಾಮರಾ ಪರ್ಸನ್ ಮಂಜುನಾಥ್ ತೋರಿಸ್ತಾ ಇದ್ದಾರೆ. ಇಡೀ ಏರಿಯಾ ಖಾಲಿಯಾಗಿರುವಂತದ್ದು, ಜನಸಂದಣಿ ಇಲ್ಲ. ಇಲ್ಲಿ ಇರಬೇಕಾದಂತ, ಸಾಮಾನ್ಯ ದಿನಗಳಲ್ಲಿ ಇರಬೇಕಾದಂತ ಜನರ ಪೈಕಿ ಅಟ್ಲೀಸ್ಟ್ 1% ಆದ್ರೂ ಇದ್ರೆ ನಾವು ಹೇಗೋ ಜೀವನ ನಡೆಸ್ತಾ ಇದ್ವಿ ಅನ್ನೋ ಮಾತಿಗೆ ಇಲ್ಲಿರುವಂತ ಖಾಲಿ ರಸ್ತೆಗಳು, ಒಬ್ಬ ವ್ಯಕ್ತಿ ಕೂಡ ಕಾಣಿಸದೇ ಇರುವಂತ ಚಿತ್ರಣ ನಾವೇನ್ ನೋಡ್ತಾ ಇದೀವಿ, ಇದು ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ಸ್ಮಿತಾ, ರೈಟ್, ಸಂಪರ್ಕದಲ್ಲಿರಿ ಅಭಿಷೇಕ್. ಇನ್ನು ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ಕೂಡ ಸತತವಾಗಿ 7 ದಿನಗಳಿಂದ ಕಾಶ್ಮೀರದಿಂದಲೇ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದ್ದಾರೆ. ಬಹುಶಃ ರಂಜಿತ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಒಂದು ಕಡೆ ಎಲ್ಒಸಿಯಲ್ಲಿ ಮತ್ತೆ ಮತ್ತೆ ಕದನ ವಿರಾಮ ಉಲ್ಲಂಘನೆ ಮಾಡಿ ಕಾಲ್ ಕೆರೆದು ಜಗಳಕ್ಕೆ ಬರ್ತಾ ಇದೆ ಪಾಕಿಸ್ತಾನ. ಆದ್ರೆ ಪಾಕಿಸ್ತಾನದ ಸೇನಾ ಬಲ ಎಷ್ಟಿದೆ ಅನ್ನೋದನ್ನ ಬಹಿರಂಗ ಪಡಿಸ್ಕೊಳ್ಳಿಕ್ಕೂ ಕೂಡ ಸಾಮರ್ಥ್ಯ ಇಲ್ಲದೆ ಫೇಕ್ ವಿಡಿಯೋಗಳನ್ನ ಹರಿಬಿಡ್ತಾ ಇದೆ ಪಾಕಿಸ್ತಾನ. ಖಂಡಿತವಾಗ್ಲೂ ಕೂಡ ಸ್ಮಿತಾ, ಪಾಕಿಸ್ತಾನದ ಪರಿಸ್ಥಿತಿ ಅಕ್ಷರಶಃ ಹೇಗಾಗಿದೆ ಅಂತ ಹೇಳಿದ್ರೆ, ಅಂಡು ಸುಟ್ಟ ಮಂಗನ ಹಂಗಾಗಿದೆ ಪಾಕಿಸ್ತಾನದ ಪರಿಸ್ಥಿತಿ. ಆ ನಿಟ್ಟಿನಲ್ಲಿ ಭಾರತದ ಈ ಎಲ್ಲ ರಣತಂತ್ರಗಳಿಂದ ಅಥವಾ ಭಾರತದ ನಿಗೂಢ ನಡೆಯಿಂದಾಗಿ, ಭಾರತದ ಶಕ್ತಿ ಸಾಮರ್ಥ್ಯದ ಅವಲೋಕನದಿಂದಾಗಿ ಪಾಕಿಸ್ತಾನಕ್ಕೆ ಈಗ ಏನು ಮಾಡೋದು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಕೈ ಹಿಸಿಕಿಕೊಳ್ಳುವಂತ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ನಿರ್ಮಾಣ ಆಗಿದೆ. ಹಾಗಾಗಿ ಭಾರತವನ್ನ ಬೆದರಿಸುವಂತ ಪ್ರಯತ್ನವನ್ನ ಪಾಕಿಸ್ತಾನ ಆಗಾಗ್ಲೇ ಮಾಡ್ತಾನೆ ಇತ್ತು. ಪಾಕಿಸ್ತಾನ ನೋಡಿ, ಮೊದಲು ಇದರ ಮುಂದುವರೆದು ಪಾಕಿಸ್ತಾನ ಈಗ ತನ್ನ ಸೇನೆಯ ಬಲ ಅಂತೇಳಿ ಒಂದು ವಿಡಿಯೋವನ್ನ ರಿಲೀಸ್ ಮಾಡಿ ಈಗ ಮುಜುಗರಕ್ಕೆ ಈಡಾಗಿದೆ ಪಾಕಿಸ್ತಾನ. ಇದೇ ಪಾಕಿಸ್ತಾನದ ಮಂತ್ರಿಯೊಬ್ಬರು 2 ದಿನದ ಹಿಂದೆ ಮಾತಾಡ್ತಾ ಹೇಳ್ತಾರೆ, ನಮ್ಮ ಬಳಿ 130 ಅಣ್ವಸ್ತ್ರ ಆಯುಧಗಳಿದಾವೆ ಅನ್ನೋದನ್ನೇ ಹೇಳ್ತಾರೆ, ಸಿಡಿತಲೆಗಳಿದ್ದಾವೆ. ಯಾವುದೇ ಸಮಯಕ್ಕೂ ಕೂಡ ನಾವು ಭಾರತದತ್ತ ನಮ್ ಜೊತೆಲಿ ಯುದ್ಧಕ್ಕೆ ಬಂದ್ರೆ ನಾವು ಅದನ್ನ ಭಾರತದ ಮೇಲೆ ಪ್ರಯೋಗ ಮಾಡ್ತೀವಿ ಅನ್ನೋ ರೀತಿಯಲ್ಲೆಲ್ಲ ಪಾಕಿಸ್ತಾನ ಮಾತಾಡಿತ್ತು. ಅಂದ್ರೆ ಭಾರತವನ್ನ ಬೆದರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇತ್ತು. ಭಾರತದ ಎದುರು ಏನೂ ಅಲ್ಲದ ಪಾಕಿಸ್ತಾನ ಈ ರೀತಿಯಾಗಿ ಸಣ್ಣತನವನ್ನ ತೋರಿಸುವ ಮೂಲಕ ವಿಶ್ವದ ಎದುರು ಮತ್ತೊಮ್ಮೆ ಈಗ ಬೆತ್ತಲಾಗಿದೆ ಪಾಕಿಸ್ತಾನ. ಭಾರತ ಮಾತ್ರ ಸೇಡಿಗೆ ಸೇಡು ಅನ್ನೋ ರೀತಿಯಲ್ಲಿ ಪ್ರತೀಕಾರದ ವಿಚಾರವಾಗಿ ಭಾರತ ಈಗ ಒಂದೊಂದು ಹೆಜ್ಜೆಯನ್ನ ಬಹಳ ಜಾಗರೂಕತೆಯಿಂದ ಇಡ್ತಾ ಇದೆ. ಎಲ್ಲದಕ್ಕೂ ಕೂಡ ಪೂರ್ವ ರೀತಿಯಲ್ಲಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಭಾರತದ ಸೇನೆ ಗಡಿಗಳಲ್ಲಿ ಸನ್ನದ್ಧ ಸ್ಥಿತಿಯಲ್ಲಿ ಸಿದ್ಧವಾಗಿ ನಿಂತ್ಕೊಂಡಿದ್ದಾರೆ. ಭಾರತದ ಆಂತರಿಕವಾಗಿಯೂ ಕೂಡ ಇಲ್ಲಿರುವಂತ ಕೆಲವು ಆತಂಕವಾದಿಗಳೇನಿದ್ದಾರಲ್ಲ, ಈ ಭಯೋತ್ಪಾದಕರಿಗೆ ಸಹಕಾರ ಕೊಡುವಂತ ಆತಂಕವಾದಿಗಳು, ಅವರ ಬೆನ್ಮೂಳೆ ಮುರಿಯುವಂತ ಕೆಲಸವೂ ಕೂಡ ಈ ಹೊತ್ತಿಗೆ ನಡೀತಾ ಇದೆ. ರಾಜತಾಂತ್ರಿಕವಾಗಿಯೂ ಕೂಡ ಪಾಕಿಸ್ತಾನವನ್ನ ಕಟ್ಟಿ ಹಾಕಬಹುದು, ಜಾಗತಿಕವಾಗಿಯೂ ಕಟ್ಟಿ ಹಾಕಬಹುದು. ಇದೆಲ್ಲವೂ ಕೂಡ ನಿರಂತರವಾಗಿ ಭಾರತ ಪಾಕಿಸ್ತಾನದ ಮೇಲೆ ಮಾಡ್ತಾ ಇದೆ. ಭಾರತದ ಜೊತೆಗೆ ಬೇರೆ ಬೇರೆ
ಪಾಶ್ಚಾತ್ಯ ರಾಷ್ಟ್ರಗಳು ಕೂಡ ಭಾರತದ ಜೊತೆಗೆ ಈ ಭಯೋತ್ಪಾದನೆಯನ್ನ ವಿರೋಧಿಸಿಕೊಂಡು ಈಗ ಭಾರತದ ಜೊತೆಗೆ ಗಟ್ಟಿಯಾಗಿ ನಿಂತ್ಕೊಂಡಿದೆ. ಪಾಕಿಸ್ತಾನ ಜೊತೆಗೆ ಚೀನಾ ಮತ್ತು ಟರ್ಕಿ ಬಿಟ್ರೆ ಬೇರೆ ಯಾವ ರಾಷ್ಟ್ರಗಳು ಕೂಡ ಇಲ್ಲ. ಇದೆಲ್ಲವೂ ಕೂಡ ಪಾಕಿಸ್ತಾನಕ್ಕೆ ಒಂದು ರೀತಿಯಲ್ಲಿ ಮುಂದೆ ಹೇಗೆ ಭಾರತ ದಾಳಿ ಮಾಡಿದ್ರೆ ಅನ್ನುವ ಭಯ ಅಂತೂ ಖಂಡಿತ ಕಾಡ್ತಾ ಇದೆ. ಆ ಕಾರಣದಿಂದ ಪಾಕಿಸ್ತಾನ ಈಗ ನಾನೂ ಕೂಡ ತಯಾರಾಗಿದ್ದೇನೆ, ನನ್ನ ಬಳಿಯೂ ಕೂಡ ಸೇನೆ ಮತ್ತೊಂದು ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ಭಾರತವನ್ನ ನಾವು ಹಿಮ್ಮೆಟ್ಟಿಸುವ ರೀತಿಯಲ್ಲಿ ಇದೆ ಅನ್ನೋದಕ್ಕೆ ತೋರ್ಸೋದಕ್ಕೆ ಹೋಗಿ ಮತ್ತೆ ಈಗ ನಗೆಪಾಟಲಿಗೆ ಪಾಕಿಸ್ತಾನ ಗೀಡಾಗಿದೆ. ಇದರ ನಡುವೆ ಭಾರತ ನಿರಂತರವಾಗಿ ಪಾಕಿಸ್ತಾನವನ್ನ ಹೆಣೆಯುವಂತ ಎಲ್ಲಾ ಪ್ರಯತ್ನ ನಡೀತಾ ಇದೆ. ಮುಂಬರುವಂತ 2 ದಿನಗಳು ಪಾಕಿಸ್ತಾನದ ಮಟ್ಟಿಗೆ ನರಕ ಸದೃಶ ಆಗಿರುತ್ತೆ ಅನ್ನೋದನ್ನ ಈಗ ಭಾರತದ ಎಲ್ಲ ಕಾರ್ಯತಂತ್ರಗಳು ಹಾಗೆ ಭಾರತದ ಆರ್ಮಿ ಆಪರೇಷನ್ ಗಳನ್ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಸದ್ಯಕ್ಕೆ ಇನ್ನೊಂದ್ 2 ದಿನದಲ್ಲಿ ಪಾಕಿಸ್ತಾನಕ್ಕೆ ನಿದ್ದೆಯಲ್ಲೂ ಕೂಡ ಬೆಚ್ಚಿ ಬೀಳುವಂತಹ ಪರಿಸ್ಥಿತಿ, ಪಾಕಿಸ್ತಾನವನ್ನ ಹೆಡೆಮುರಿ ಕಟ್ಟುವಂತದ್ದು, ಭಯೋತ್ಪಾದಕರನ್ನ ನಿರ್ಮೂಲನೆ ಮಾಡುವಂತಹ ಕಾರ್ಯಾಚರಣೆ 2 ದಿನದಲ್ಲಿ ನಡೆಯುತ್ತೆ. ನೋಡಿ, ನಿರಂತರವಾಗಿ ಸರಣಿ ಸಭೆಗಳ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಪೂರ್ಣವಾದಂತಹ ಚಿತ್ರಣವನ್ನು ಅವಲೋಕಿಸಿದ್ದಾರೆ. ವಾರ್ ಆದ್ರೆ ಅಥವಾ ಈ ಒಂದು ಸೀಮಿತವಾದಂತಹ ಕೆಲವು ಕಡೆಗಳಲ್ಲಿ ದಾಳಿ ಆದ್ರೆ ಮುಂದೆ ಹೇಗೆ ಅದರ ಪರಿಣಾಮಗಳು, ಅದರ ಪೂರ್ವಪರ ಎಲ್ಲವನ್ನು ಕೂಡ ಈಗ ಚರ್ಚೆ ಮಾಡಿದ್ದಾರೆ. ವಿದೇಶಾಂಗ ಸಚಿವರ ಜೊತೆಯಲ್ಲಿ, ಭದ್ರತಾ ಸಲಹೆಗಾರರ ಜೊತೆಯಲ್ಲಿ, ರಕ್ಷಣಾ ಸಚಿವರ ಜೊತೆಯಲ್ಲಿ, ಹೋಮ್ ಮಿನಿಸ್ಟರ್ ಜೊತೆಯಲ್ಲಿ, ಜೊತೆಗೆ ಸಶಸ್ತ್ರ ಪಡೆಯ ಎಲ್ಲಾ ಮುಖ್ಯಸ್ಥರ ಜೊತೆಯಲ್ಲೂ ಕೂಡ ಚರ್ಚೆಯನ್ನ ಮಾಡಿ ಈಗ ಒಂದು ಹಂತಕ್ಕೆ ಎಲ್ಲವೂ ಕೂಡ ಸಿದ್ಧ ಸ್ಥಿತಿಯಲ್ಲಿದೆ, ಸನ್ನದ್ಧ ಸ್ಥಿತಿಯಲ್ಲಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಭಾರತದ ಮಿಸೈಲ್ಗಳು, ಭಾರತದ ರಾಕೆಟ್ಗಳು, ಭಾರತದ ಕ್ಷಿಪಣಿಗಳು ಪಾಕಿಸ್ತಾನವನ್ನು ಉಡಿಸಿ ಮಾಡುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಕ್ಷಣಕ್ಕೂ ಕೂಡ ಯುದ್ಧದ ಕಾರ್ಮೋಡ ಕಾಶ್ಮೀರದಲ್ಲಿ ಕವಿತಾ ಇದೆ. ಅದರ ಜೊತೆಗೆ ಪಾಕಿಸ್ತಾನದ ಗಡಿಗಳಲ್ಲಿ ಈಗ ಭಾರತೀಯ BSF ನ ಯೋಧರು ಕಣ್ಣಿಟ್ಟು ಹಗಲು ರಾತ್ರಿ ಕಾಯ್ತಾ ಇದ್ದಾರೆ. ರಾತ್ರಿ ಹೊತ್ತಿಗೆ ಗುಂಡಿನ ಚಕಮಕಿಯೂ ಕೂಡ ಏನು ಕೇಳಬರ್ತಾ ಇದೆ. ಇದೆಲ್ಲದರ ನಡುವೆ ಪೇಲಂಗಾವ್ನ ದಾಳಿಯ ಈ ಪ್ರಮುಖ ಕಿಂಗ್ ಪಿನ್ ಅಥವಾ ನರಹಂತಕರು ಯಾರಿದ್ದಾರೆ ಅವರನ್ನ ಒಬ್ಬೊಬ್ಬರನ್ನೇ ಆಗಿ ಈಗ ಸೆದೆ ಬಡಿಯುವಂತ ಅಥವಾ ಅವರನ್ನ ನರಮೇಧ ಮಾಡುವಂತ ಪ್ರಯತ್ನದಲ್ಲಿ ಭಾರತ ಈಗ ತನ್ನ ಕಾರ್ಯಾಚರಣೆಯನ್ನ ಮುಂದುವರಿಸಿದೆ. NIA ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ಕಾಶ್ಮೀರದಲ್ಲಿ ಬಿಗುವಿನ ವಾತಾವರಣ ಇದೆ, ಕ್ಷಣಕ್ಕೂ ಕೂಡ ಆತಂಕದ ವಾತಾವರಣ ಇದೆ. ಪಾಕಿಸ್ತಾನ ಭಯದಲ್ಲಿ, ಆತಂಕದಲ್ಲಿ ಕಾಲ ಕಳೆಯುವಂತ ಸ್ಥಿತಿ ಈ ಹೊತ್ತಿಗಿದೆ. ಸ್ಮಿತಾ, ರೈಟ್, ಸಂಪರ್ಕದಲ್ಲಿ ರಂಜಿತ್, ಇನ್ನು ಅಭಿಷೇಕ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಆ ವಿಡಿಯೋ ಯಾರಿಗೆಲ್ಲ ಕ್ಯೂರಿಯಾಸಿಟಿ ಇದೆ ಗಮನಿಸಬೇಕು ಅಂತ ಹೇಳಿ ಕೆಲವೊಂದಷ್ಟು ನಿಬಂಧನೆಗಳಿಂದಾಗಿ ನಾವು ಅದನ್ನ ನೇರವಾಗಿ ಪ್ರಸಾರ ಮಾಡೋ ಹಾಗಿಲ್ಲ. ಯಾವ ರೀತಿ ವಿಡಿಯೋ ಗೇಮ್ನ ದೃಶ್ಯಗಳನ್ನ ಬಳಕೆ ಮಾಡ್ಕೊಂಡಿದೆ ಪಾಕಿಸ್ತಾನ ಅಂತ ಹೇಳಿ DGPR ಏರ್ಫೋರ್ಸ್ ಅನ್ನೋ ಎಕ್ಸ್ ಖಾತೆ, DGPR ಏರ್ಫೋರ್ಸ್ ಅನ್ನೋ ಎಕ್ಸ್ ಖಾತೆಯಲ್ಲಿ ಇವತ್ತು ಬೆಳಗ್ಗೆ 9:40 ಸುಮಾರಿಗೆ ಒಂದು ವಿಡಿಯೋವನ್ನ ಪೋಸ್ಟ್ ಮಾಡಿದೆ ಪಾಕಿಸ್ತಾನದ ವಾಯುಪಡೆ. ಅದ್ರ ಕೆಳಗೇನೆ ಆಲ್ರೆಡಿ ಹ್ಯಾಶ್ಟ್ಯಾಗ್ ರೂಪದಲ್ಲಿ ಬರ್ತಾ ಇದೆ ಇದು ಫೇಕ್ ವಿಡಿಯೋ ಅಂತ ಹೇಳಿ. ಹಾಗೆ ಯಾವ ವಿಡಿಯೋಗಳನ್ನ ಬಳಸಿಕೊಳ್ಳಲಾಗಿದೆ ಸ್ಪೇಸ್ ಎಕ್ಸ್ ನದ್ದು ಹಾಗೆ ವಿಡಿಯೋ ಗೇಮ್ಗಳದ್ದು ಅನ್ನೋದ್ರ ಲಿಂಕ್ ಕೂಡ ಅದರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಯಾರಿಗೆ ಕುತೂಹಲ ಇದೆ ಗಮನಿಸಬಹುದು. ಇನ್ನು ಕೆಲವೇ ಕ್ಷಣಗಳಲ್ಲಿ ನನ್ನ ಇಬ್ಬರು ಕಲೀಗ್ಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್ ಹಾಗೆ ರಂಜಿತ್ ಶಿರಿಯಾರ್ ಕಾಶ್ಮೀರದ ಬೇರೆ ಬೇರೆ ಭಾಗಗಳಿಂದ, ಒಂದು ಕಡೆ ಶ್ರೀನಗರದಿಂದ ರಂಜಿತ್ ಶಿರಿಯಾರ್ ಹಾಗೆ ಜಮ್ಮು ಕಾಶ್ಮೀರದ ಮತ್ತೊಂದು ಭಾಗದಿಂದ ಅಭಿಷೇಕ್ ಇಬ್ಬರು ಏಕಕಾಲದಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್ ಮತ್ತೆ ಮುಜುಗರಕ್ಕೆ ಪಾತ್ರವಾಗ್ತಾ ಇದೆ ಪಾಕಿಸ್ತಾನ. ಎಲ್ಲಾ ಬಿಟ್ಟು ವಿಡಿಯೋ ಗೇಮ್ನ ದೃಶ್ಯವನ್ನ ಬಳಸ್ಕೊಳ್ಳೋದ